ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನ್ಸೂರ್ ಖಾನ್ನ ಐಎಂಎ ಹಗರಣ ಪ್ರಕರಣ. ಮೊಹಮ್ಮದ್ ಮನ್ಸೂರ್ ಖಾನ್ ನೇತೃತ್ವದಲ್ಲಿ ವಂಚನೆ ಆಗಿದೆ. ಐಎಂಎ ಹೆಸರಲ್ಲಿ ಸಾವಿರಾರು ಹೂಡಿಕೆದಾರರಿಗೆ ವಂಚನೆ, ಸಾವಿರಾರು ಕೋಟಿ ರೂಪಾಯಿ ವಂಚಿಸಿದ ಫಾಂಜಿ ಸ್ಕೀಮ್ ಹಗರಣ ಇದು. ಬಡವರಿಗೆ ಹಣ ತಲುಪಿಲ್ಲ ಅಂತ ಕೆಜಿಎಫ್ ಬಾಬು ಆರೋಪ ಮಾಡಿದ್ದಾರೆ. ಬಡವರ ಹಣ ತಿರುಪತಿ ಹುಂಡಿಗೆ ಹೋದ ಹಾಗೆ ಆಗ್ಬಿಟ್ಟಿದೆ. ಮನ್ಸೂರ್ ಖಾನ್ ಬಡ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಮನ್ಸೂರ್ ಖಾನ್ ವಿರುದ್ಧ ಕೆಜಿಎಫ್ ಬಾಬು ಆರೋಪ ಮಾಡಿದ್ದಾರೆ. ಕೆಜಿಎಫ್ ಬಾಬು ಅವರು ಜೀ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದರು ಕೆಜಿಎಫ್ ಬಾಬು ಒಂದ್ಸರಿ ನೋಡಿ. ಇಂಟ್ರೆಸ್ಟ್ ಹಾಕ್ಕೊಡ್ತೀವಿ, ನಾವು ದುಬೈಯಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಕೆಲ ಕಂಪನಿಗಳು, ಫ್ರಾಡ್ ಕಂಪ್ನಿ, ಚಿಟ್ ಫಂಡ್ ಕಂಪನಿಗಳು, ಈ ಕಂಪನಿಗಳಿಂದ ಹುಷಾರಾಗಿ ಇರಬೇಕು. ನಾನು ಅಂಥ ಪ್ರಾಪರ್ಟಿಗಳೇ ನಾನು ತಗೊಳ್ಳೋದು. ಇದು ಏನು ಮಾಡ್ತಾರೆ ಇವಾಗ ಐ ಎಮ್ ಎದಂದರೆ ಆ ಪಾಪದ ಪ್ರಾಪರ್ಟಿ ನನಗೆ ಬಂತು, ಆ್ಯಕ್ಷನ್ ನೋಟಿಫಿಕೇಶನ್. ಆ ಪಾಪ ಮಾಡಿರೋ ಪ್ರಾಪರ್ಟಿ ನನಗೆ ಬೇಡಪ್ಪ. ಅದರಲ್ಲಿನೂ ಒಳ್ಳೆ 50% ರೇಟ್ ಸಿಗತ್ತೆ. ಆದರೆ ಆ ಕಂಪನಿ ಪಾಪದ ಹಣ, ಪಬ್ಲಿಕ್ ಹಣ ಮೋಸ ಮಾಡಿ ಪಾಪದ ದುಡ್ಡು, ಆ ದುಡ್ಡನ್ನು ನಾನು ಸಂಪಾದನೆ ಮಾಡಬೇಕಂತ ನನಗೆ ಉದ್ದೇಶ ಅಲ್ಲ. ನನ್ನ ಹತ್ರ ಬಂತು ಆ್ಯಕ್ಷನ್ ನೋಟಿಫಿಕೇಷನ್ನು, ನಾನು ಬೇಡ ಅಂತ ಹೇಳಿದೆ. ಈಗ ಅಂದರೆ ಎಷ್ಟೋ ಜನ ಮೋಸ ಹೋಗಿದ್ರಲ್ಲ ಸರ್, ಅವ್ರಿಗೆ ವಾಪಸ್ ದುಡ್ಡು ಬಂದಿದೆಯಾ ಹೇಗೆ? ಅಲ್ಲೇ ಬರ್ತೀನಿ ನಾನು. ಇದು ಅದಕ್ಕೆ ನಮ್ಮ ಅಣ್ಣ ತಮ್ಮಂದರು ಮೋಸ ಆಗಬಾರ್ದು, ಆಸೆ ಬೀಳಬಾರ್ದು. ಬ್ಯಾಂಕ್ದೆ ನ್ಯಾಷನಲೈಸ್ ಬ್ಯಾಂಕ್ ಇದೆ, ಅದಕ್ಕಂತ 6%, 7% ಅಂತ ಇಂಟ್ರೆಸ್ಟ್ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ. ಅಲ್ಲಿ ನಿಮ್ಮ ದುಡ್ಡು ಹಾಕಿದ್ರೆ ಅದು ಸೇಫ್ ಆಗಿರುತ್ತೆ. ಈ ಚಿಟ್ ಫಂಡ್ಗಳಿಗೆ ಆಸೆ ತೋರಿಸಿ ನಿಮಗೆ ಫ್ರಾಡ್ ಮಾಡೋ ಕಂಪನಿ ಒಂದು ಸಲ ಏನು ಮಾಡ್ತಾರೆ, ಅವ್ರ ಪ್ಲ್ಯಾನಿಂಗ್ ಏನಂದರೆ ಫಸ್ಟು ನಿಮಗೆ ಮೆಂಬರ್ ಮಾಡ್ತಾರೆ. ಮೆಂಬರ್ ಮಾಡಿ ಅಲ್ಲಿ ನಿಮಗೆ ಒಂದು 10 ಲಕ್ಷ ನೀವು ಅಲ್ಲಿ ಡಿಪಾಸಿಟ್ ಮಾಡ್ತೀರಾ. ಡಿಪಾಸಿಟ್ ಮಾಡ್ತಾರೆ, ಅವನೇನು ಮಾಡ್ತಾನೆ, 10 ಲಕ್ಷಕ್ಕೆ 3 ಲಕ್ಷ ಹಾಕ್ಕೊಡ್ತೀನಿ ಅಂತ ಆಸೆ ತೋರಿಸ್ತಾರೆ. 3 ಲಕ್ಷ ಕೊಡ್ತಾರೆ. ಅದನ್ನು ನೋಡಿ ನೀವು ಬೇರೆ ಪಾರ್ಟಿಗಳನ್ನ ಕರ್ಕೊಂಡು ಬನ್ನಿ ಅಂತಾರೆ, ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಅವರು ಹೋಗಿ ಏನು ಮಾಡ್ತಾರೆ, ಅವ್ರ ಅಕ್ಕ ತಂಗಿ ಫ್ರೆಂಡ್ಸು ರಿಲೇಷನ್ನು ಅವ್ರಿಗೆಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡ್ತಾರೆ. ನೋಡು ನಾನು 10 ಲಕ್ಷ ಹಾಕ್ತೆ, ನನಗೆ 3 ಲಕ್ಷ ಹಾಕ್ಕೊಟ್ರು ಅಂತೇಳಿ. ಅವರು ಒಬ್ಬೊಬ್ಬರಿಗೆ ಒಬ್ಬರು ಹೋಗೋದು, ಒಬ್ಬರು ಕೊಡ್ತಾನೆ. ಅವ್ರು 10 ಜನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆ 10 ಜನ ಕರ್ಕೊಂಡು ಬಂದರೆ ನಿಮಗೆ ಅದರಲ್ಲಿ 10% ಕೊಡ್ತೀನಿ ಅಂತಾನೆ. 3 ಲಕ್ಷ ಅಂದರೆ 30,000 ನಿಮಗೆ ಒಬ್ಬೊಬ್ಬರಿಂದ 30,000 ಕೊಡ್ತೀನಿ, ಎಷ್ಟು ಕಸ್ಟಮರ್ ಕರ್ಕೊಂಡು ಬರ್ತೀರಾ ಅಂತ. ಅವರೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಹಂಗೆ ಒಬ್ಬರು ಹೋಗಿ 10 ಜನ ಕರ್ಕೊಂಡು ಬರ್ತಾರೆ, 10 ಜನ ಹೋಗಿ 100 ಜನ ಕರ್ಕೊಂಡು ಬರ್ತಾರೆ, 100 ಜನ ಹೋಗಿ 1000 ಜನ ಕರ್ಕೊಂಡು ಬರ್ತಾರೆ, 1000 ಜನ ಹೋಗಿ 10,000 ಜನ ಕರ್ಕೊಂಡು ಬರ್ತಾರೆ, 10,000 ಜನ ಹೋಗಿ 1 ಲಕ್ಷ ಜನ ಕರ್ಕೊಂಡು ಬರ್ತಾರೆ. ನೀವು ದಯವಿಟ್ಟು ನೀವು ಇದನ್ನು ಫಾಲೋ ಮಾಡಬೇಕಂತ ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎಸ್, ನೋಡಿದ್ರಲ್ಲ, ಚಿಟ್ ಫಂಡ್ ನಂಬೋ ಮೊದಲು ನಾವು ಯಾವ ರೀತಿ ಜಾಗೃತಿಯಿಂದ ಇರಬೇಕಂತ ಕೆಜಿಎಫ್ ಬಾಬು ಜೀ ಕನ್ನಡ ಜೊತೆ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.